ಹೇಳ್ತಿದ್ದೀರಲ್ಲ, ಈಗ ನಾನು ಏನ್ ಮಾಡ್ಲಿ? ನಿಮ್ಮನ್ನಂದು ಏನು ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ. ಈಗ ತಾಳಿ ಕಟ್ಟಿದ್ಮೇಲೆ ಎಲ್ಲ ಹೇಳ್ತಿದ್ದೀರಲ್ಲ, ಈಗ ನಾನು ಏನ್ ಮಾಡ್ಲಿ? ನಿಮ್ಮನ್ನಂದು ಏನು ಪ್ರಯೋಜನ ಇಲ್ಲ. ಇದೆಲ್ಲ ನನ್ನ ಹಣೆ ಬರಹ. ಇದೆಲ್ಲ ಯಾವ್ದು ನನಗೆ ಫಸ್ಟ್ ಟೈಮ್ ಅಲ್ಲ, ಯಾವಾಗ್ಲೂ ಇದೇ ನನ್ನ ಹಣೆ ಬರಹ. ಯಾವ್ದೋ ವಿಷಯಕ್ಕೆ ತುಂಬಾ ಖುಷಿ ಪಡ್ತೀನಿ, ಇನ್ನೇನು ಕಷ್ಟ ಇಲ್ಲ ಅಂತ ಸಂಭ್ರಮಿಸ್ತೀನಿ. ಆದ್ರೆ ಮರುಕ್ಷಣನೇ ಯಾವ್ದೋ ಒಂದು ನೋವು, ಆಘಾತ ನನ್ನನ್ನ ಹಿಂಡಿ ಹಿಪ್ಪೆ ಮಾಡೋದಕ್ಕೆ ಕಾಯ್ಕೊಂಡಿರುತ್ತೆ. ಇಷ್ಟೇ ಇಷ್ಟೇ ನನ್ನ ಜೀವನ. ನಿಮ್ಮ ಆ ಥರ ಎಲ್ಲ ಹೇಳ್ಬೇಡಿ. ಆ ಥರ ಏನೂ ಆಗಲ್ಲ. ಏನು ಆಗಲ್ಲ ರಾಜ್, ಏನು ಆಗಿಲ್ಲ ಅಂತ ಹೇಗೆ ಹೇಳ್ತೀರಾ ನೀವು? ಇಂಥ ದೊಡ್ಡ ಸತ್ಯನ ಹೇಳಿ ಏನು ಆಗಿಲ್ಲ ಅಂತಿರಲ್ಲ. ನನ್ ಒಳಗಾಗ್ತಿರೋ ಸಂಕಟ ನಿಮಗ್ ಗೊತ್ತಾಗ್ತಿದ್ಯಾ? ನನಗಾಗಿರೋ ಮೋಸ ಏನು ಅಂತ ಗೊತ್ತಾ ನಿಮಗೆ? ಕೊಂದಿರೋ ಮನೆ ಸೊಸೆನ ನಾನು. ಇಲ್ಲ ಇಲ್ಲ, ಇದು ಸತ್ಯ ಅಲ್ಲ. ಇಲ್ಲ ಇಲ್ಲ ಮುನಿಯಮ್ಮ, ನಮ್ಮಪ್ಪ ನಿಮ್ಮಪ್ಪನ ಸಾವಿಗೆ ಕಾರಣ ಅಲ್ಲ. ಹಾಗೆ ನಾನು ನಿಮಗೆ ಮೋಸನೂ ಮಾಡ್ತಿಲ್ಲ. ಮೋಸ ಮಾಡೋದೇ ಆಗಿದ್ರೆ ಈಗಲೂ ನಿಮ್ಗೆ ಯಾವ ಸತ್ಯನೂ ಹೇಳೋ ಅವಶ್ಯಕತೆನೇ ಇರಲಿಲ್ಲ. ನಿಮ್ಮನ್ನ ಇನ್ನೆಲ್ಲೋ ಕರ್ಕೊಂಡೋಗಿ ಆರಾಮಾಗಿ ಜೀವನ ಮಾಡ್ಬೋದಾಗಿತ್ತು. ನಿಮಗ್ ಮೋಸ ಮಾಡಬಾರ್ದು ಅಂತಾನೆ ತಾಳಿ ಕಟ್ಟಿದ ತಕ್ಷಣ ಈ ವಿಷಯ ಹೇಳ್ತಿರೋದು. ಪ್ಲೀಸ್ ನನ್ನ ತಪ್ಪು ತಿಳ್ಕೊಬೇಡಿ ಮುನಿಯಮ್ಮ. ರಾಜ್, ಸಾಕು, ಇನ್ನೇನು ಮಾತಾಡ್ಬೇಡಿ. ಮುನಿಯಮ್ಮ ಸಾಕು ಅನ್ನಲ್ಲ. ನನ್ನ ಹಣೆಲ್ ಬರ್ದಿರೋದೇ ಹೀಗೆ, ಅದಕ್ಕೆ ಯಾರು ಏನು ಮಾಡೋದಕ್ಕಾಗಲ್ಲ. ಆ ದೇವ್ರು ಖುಷಿ ಅನ್ಭವಿಸೋ ಯೋಗನ ನನಗೆ ಕೊಟ್ಟಿಲ್ಲ. ಖುಷಿ, ಸಂತೋಷ ಅನ್ನೋದೆಲ್ಲ ಜಾಸ್ತಿ ಹೊತ್ತು ನನ್ನ ಹತ್ರ ಉಳಿಯೋದಿಲ್ಲ. ಈಗಷ್ಟೇ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ಗೆಳೆಯನೇ ಗಂಡ ಅನ್ಕೊಂಡೆ. ಸಂತೋಷದಲ್ಲಿ ಒಂದು ಪುಟ್ಟ ಕಾಮನ ಬಿಲ್ಲು ಮನ್ಸಲ್ಲಿ ಮೂಡಿತ್ತು. ಇಷ್ಟರಲ್ಲಿ ನೀವ್ ಯಾರು ಅನ್ನೋ ಸತ್ಯ ಸಿಡ್ಲಿನ ಹಾಗೆ ಬಂದು ಎಲ್ಲ ಹಾಳಾಯ್ತು. ಇದೆಲ್ಲ ನನ್ ಕರ್ಮ, ನಾನೇ ಅನುಭವಿಸ್ತೀನಿ. ಅಳಿಸಿದೆ, ಹುಸಿಯಾಗಿದೆ. ಮಂಜುಳಾ, ಅಮ್ಮ ಹೇಳಿ. ಈ ಹಾಲ್ ನೋಡಮ್ಮ ಹೆಂಗಿದೆ. ಇದಕ್ಕೆಲ್ಲ ಬೇಗ ಅಲಂಕಾರ ಮಾಡ್ಬೇಕು. ನಾ ಫ್ಲವರ್ ಅರೇಂಜ್ಮೆಂಟ್ ತಂದಿದ್ದೀನಲ್ವಾ, ಅದನ್ನೆಲ್ಲ ಇಲ್ಲಿ ಜೋಡಿಸ್ಬೇಕು. ಸರಿನಮ್ಮ. ಈಗ ಎಂಗೇಜ್ಮೆಂಟ್ ಆಗೋದು ಇಲ್ಲಿ. ಈ ಸೋಫಾ ಅಂತ ತೆಗೆದ್ಬಿಟ್ಟು ಇಲ್ಲಿ ಜಮ್ಕಾನ ಹಾಸ್ಬೇಕು. ಸರಿನಮ್ಮ. ಈ ಪುಟ್ಟು ಎಲ್ಲಿ? ಏನೋ ಗೊತ್ತಿಲ್ವೇ. ಬೇಗ ಕರ್ಕೊಂಬ, ಹೋಗು ಕರ್ಕೊಂಬ ಅವನ್ನ. ಹಲೋ, ಹಾ ಪುರೋಹಿತ್ರೆ, ಹೊರಟ್ರಾ? ಬೇಗ ಹೊರಡ್ಬೇಕಲ್ವಾ ನೀವು? ಸರಿ ಬನ್ನಿ, ನಾ ಕಾಯ್ತಾ ಇದ್ದೀನಿ. ಓಕೆ. ಅಮ್ಮ, ನನ್ನ ಕರೆಯುತ್ತಾನೆ, ಎಲ್ಲ ಕೆಲಸ ನೀನೇ ಮಾಡ್ಬೇಕಾ? ಅಮ್ಮು ಅದೆಲ್ಲ ಬಿಡು. ನೀನ್ ಎಂಗೇಜ್ಮೆಂಟ್ ಸೀರೆ ರೆಡಿ ಮಾಡ್ಕೊಂಡಿದ್ಯಾ? ಸರಿ, ಈಗ ಎಂಗೇಜ್ಮೆಂಟ್ ರಿಂಗ್ ತಗೊಂಡ್ ಬರಕ್ ನಾನು ನೀನು ಹೊರಡೋಣ? ಅಲ್ಲ ಅಮ್ಮ, ನೀನು ಅಪ್ಪ ಹೋದ್ರೆ ಚೆನ್ನಾಗಿರತ್ತೆ. ಯಾಕಪ್ಪ ಯಾವುದಕ್ಕೂ ನಿಂಗೆ ಹೆಲ್ಪ್ ಮಾಡ್ತಿಲ್ಲ? ಅವ್ರಿಗೆ ದಿಶಾ ಸೊಸೆ ಆಗೋದು ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ ಅಮ್ಮು, ಅವರು ಸುಶಾಂತ್ನ ಒಂದು ಮಾತು ಕೇಳೋಣ ಅಂತಾರೆ. ಕೇಳಿದ್ರೆ ಅವ್ನು ಏನು ಹೇಳ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಆರಾಧನಾ ಈ ಮನೆ ಸೊಸೆ ಆಗಬಾರ್ದು. ಅಮ್ಮ, ಇದೆಲ್ಲ ನೀನು ನನಗೋಸ್ಕರ ಮಾಡ್ತಿದ್ಯಾ? ಹೌದು ಅಮ್ಮು, ಆ ಶಿವಶಂಕರ್ ನಿನ್ನ ಜೊತೆ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ. ನಿಮ್ಮಪ್ಪ ನಿನ್ನ ಮಾತು ನಂಬದೆ ಹೋದರೂ ಒಂದು ಹೆಣ್ಣಾಗಿ, ಅದಕ್ಕೂ ಮೇಲೂ ನಿನ್ನ ತಾಯಾಗಿ ನಾನು ನಿನ್ನ ನಂಬ್ತೀನಿ. ಆ ಆರಾಧನಾ ಏನಾದರೂ ಸುಶಾಂತ್ನ ಮದುವೆ ಆದರೆ ನಿನಗೆ ಅನ್ಯಾಯ ಆದಾಗಲ್ವಾ? ಹಂಗಾಗಕ್ಕೆ ನಾನು ಬಿಡಲ್ಲ ಅಮ್ಮ.
ನನ್ನ ಪರವಾಗಿದೆಯಲ್ಲ. ಅಮ್ಮು ನಿನ್ನನ್ನು ಬಿಟ್ಕೊಡ್ತೀನೇನೆ ನಾನು. ಅಂಥ ಮನುಷ್ಯನ ಮಗಳು ಈ ಮನೆ ಸೊಸೆ ಆದರೆ ಈ ಮನೆ ಗತಿ, ನನ್ನ ಮಗನ ಭವಿಷ್ಯ ಏನೇ ಆಗಬೇಕು. ಅದಕ್ಕೆ ನಾನು ಈ ನಿರ್ಧಾರ ತಗೊಂಡಿರೋದು. ಪಾಪ ಅಮ್ಮು, ದಿಶಾನು ತುಂಬ ಒಳ್ಳೆ ಹುಡುಗಿ. ನೀನೇನು ಯೋಚನೆ ಮಾಡಬೇಡ ಅಮ್ಮ. ದಿಶಾ ಸುಶಾಂತ್ ಮದುವೆ ಆದರೆ ಇಬ್ರು ಹ್ಯಾಪಿಯಾಗಿರ್ತಾರೆ. ಅಪ್ಪಂಗೂ ನಿನ್ನ ನಿರ್ಧಾರ ಸರಿ ಅಂತ ಮುಂದೊಂದು ದಿನ ಅರ್ಥ ಆಗುತ್ತೆ. ನಾನು ಅದೇ ನಂಬಿಕೆಯಲ್ಲಿದ್ದೀನಮ್ಮು. ಸರಿ, ಈಗ ಉಂಗುರ ತಗೊಳಕ್ ಹೊರಡೋಣ. ಸುಶಾಂತ್ ಬರೋದ್ರೊಳಗೆ ಎಲ್ಲ ರೆಡಿ ಆಗಿರ್ಬೇಕು. ಅಮ್ಮ, ಈಗ ನಾವು ಹೋಗಿ ಸೆಲೆಕ್ಟ್ ಮಾಡ್ತಾ ಇರೋದೆಲ್ಲ ಆಗ ಕೆಲಸನ ಲೇಟ್ ಆಗುತ್ತೆ. ಒಂದು ಕೆಲಸ ಮಾಡೋಣ, ಆನ್ಲೈನಲ್ಲಿ ಆರ್ಡರ್ ಮಾಡೋಣ. 1 ಅವರಲ್ಲಿ ಡೆಲಿವರಿ ಮಾಡ್ತಾರೆ. ಹಾ, ಹಂಗೆ ಮಾಡೋಣ. ನನ್ನ ಮುದ್ದು ನೀನು ಇರೋದಕ್ಕೆ ಕಣೆ. ನಂಗೆ ಯಾವ ಟೆನ್ಷನು ಇಲ್ಲ, ಯಾವ ಚಿಂತೆನೂ ಇಲ್ಲ. ಚಿಂತೆ ಇಲ್ವಾ? ನಾನಿರೋದೇ ನಿಮ್ಮೆಲ್ರೂ ಚಿಂತೆಗೆ ತಳ್ಳೋಕ್ಕೆ. ಬರೀ ಚಿಂತೆ ಅಲ್ಲ, ಚಿತೆ ಅದು. ನೋಡ್ತಾ ಇರಿ ಇನ್ನು ಮುಂದೆ ಏನಾಗುತ್ತೆ ಅಂತ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದು ಇದಕ್ಕೆ ಅಲ್ವಾ ರೇವತಿ? ಆರಾಧನೆಗೆ ರಾಜ್ ತಾಳಿ ಕಟ್ಟಿ ಒಳ್ಳೆ ಕೆಲಸನೇ ಮಾಡ್ದ. ನಿಜ ಅಜ್ಜಿ, ನನ್ನ ಮಗಳು ಪಾಪ ಇಷ್ಟು ದಿನ ಕುಲ್ಮೆಯಲ್ಲಿ ಬೇಯ್ತಾ ಇದ್ಲು. ಈಗ ರಾಜ್ ಅವಳನ್ನ ಮದ್ವೆ ಆಗಿ ಅವಳ ಬದುಕನ್ನ ಬಂಗಾರ ಮಾಡ್ಬಿಟ್ಟ. ಹೇಗಾದ್ರೂ ಆಗಿ ನನ್ನ ಮಗಳು ಈ ನರಕದಿಂದ ಪಾರಾಗ್ಲಿ ಅಂತಾನೆ ಅವಳ ಮೇಲೆ ನಂಬಿಕೆ ಇದ್ರು ಇವತ್ತು ಅವಳಿಗೆ ಬೈದಿದ್ ನಾನು. ಮಗಳೇ, ಏನ್ ನಡೀತದೆ ಅಲ್ಲಿ? ಹಾ, ಗಂಡನ್ ಮನೆ ಕಳ್ಸೋ ಶಾಸ್ತ್ರ ಅಂತ. ನೀನ್ ಹೆಂಡತಿ ಮಗಳು ಹೋಗ್ತಾ ಇದ್ದಾಳಲ್ಲ, ಹೋಗು ನೀನು ತಯಾರಿ ಮಾಡು. ಎದ್ದೇಳು ಹೋಗು. ಅಯ್ಯೋ ರಾಮ, ನನ್ನ ಮೇಲೆ ಯಾಕೆ ಹಿಂಗೆ ಎಗರಾಡ್ತಾ ಇದೀಯಾ? ನಾನೇನ್ ಮಾಡ್ದೆ? ನೀನ್ ಪ್ರತಿ ಸಲ ಆರಾಧನ ಮೇಲೆ ತಿರುಗ್ ಬಿದ್ದಾಗ ಅವಳಿಗೆ ಒಳ್ಳೇದೇ ಆಗಿದೆ. ಇವಾಗ ಎಲ್ರ ಮುಂದೆ ನೀನು ಅವಮಾನ ಮಾಡೋದಕ್ಕೆ ಟ್ರೈ ಮಾಡ್ದೆ. ಆ ರಾಜ್ ಬಂದ್ಬಿಟ್ಟು ಅವಳಿಗೆ ತಾಳಿನೇ ಕಟ್ಬಿಟ್ಟ. ಅವಳಿಗೆ ಸನ್ಮಾನ ಆಗ್ತಿದೆ. ಎಲ್ಲ ನನ್ ಕರ್ಮ. ಎಕ್ಸ್ಕ್ಯೂಸ್ ಮೀ ಅಜ್ಜಿ, ಇವೇ ಅಲ್ವಾ ನೀವು ಹೇಳಿದ್ದ? ಹೌದಪ್ಪ. ಆರಾಧನಾ, ಏನಾಯ್ತು? ಏನಿಲ್ಲಮ್ಮ. ಮತ್ತ್ಯಾಕೊಂಥರ ಇದೆಯಾ? ಹಾಗೇನೂ ಇಲ್ಲ. ಹಾಗಿದ್ರೆ ಹೋಗು, ಬೇಗ ರೆಡಿ ಆಗು. ಎಲ್ಲಿಗೆ? ನಿನ್ನ ಗಂಡನ ಮನೆ ಕಳ್ಸ್ಕೊಡ್ಬೇಕಲ್ವೇನೆ? ಏನೇ ಮಾತಾಡ್ತಿದ್ಯಾ? ಹೌದಮ್ಮ, ನಾನು ಇಲ್ಲೇ ನಿನ್ ಜೊತೆನೆ ಇದ್ಬಿಡ್ತೀನಿ. ಪ್ಲೀಸ್ ನನ್ನೆಲ್ಲೂ ಕಳಿಸ್ಬೇಡ. ಆರಾಧನಾ, ನೀನೇ ಹೇಳ್ತಿದ್ಯಾ? ನೋಡು, ನೀನು ಇಲ್ಲಿರಕ್ಕಾಗಲ್ಲ. ಈಗ ನಿನ್ಗೆ ಮದ್ವೆ ಆಗಿದೆ. ನೀನ್ ರಾಜ್ ಜೊತೆ ಅವ್ರ ಮನೆಗೆ ಹೋಗ್ಬೇಕು ಕಣೆ. ನನಗೆಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ ಅಮ್ಮ. ನಾನು ಈ ಮನೇಲಿ ಇರ್ತೀನಿ ಅಷ್ಟೇ. ಆರಾಧನಾ, ಈ ತರ ಹಠ ಮಾಡ್ಬೇಡ. ನೀನೀಗ ರಾಜ್ ಹೆಂಡ್ತಿ. ಅವನ ಜೊತೆ ಹೋಗೋದೇ ನಿನ್ ಧರ್ಮ. ರೀ, ಎಲ್ರಿ ಇದ್ದೀರಾ? ಇಲ್ಲಿ ಕೂತಿದ್ದೀರಾ? ನಮ್ಮ ಮನೆ ತುಂಬಾ ನಿಮ್ಮನ್ನು ಹುಡುಕ್ತಾ ಇದ್ದೀನಿ. ಅಲ್ಲ ರೀ, ಇವತ್ತು ಮಧ್ಯಾಹ್ನದ ಫಂಕ್ಷನ್ಗೆ ನಾನು ಯಾವ ಸೀರೆ ಉಡಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ನೋಡ್ರಿ, ಅಯ್ಯೋ ದೇವ್ರೆ, ನಿಮ್ಮ ಶಲ್ಯ ಪಂಚೆ ಇಲ್ಲಿದೆ, ನನ್ನ ಸೀರೆಗಳು ಇಲ್ಲಿವೆ. ಟೈಮ್ ಇದ್ದಿದ್ರೆ ಎಲ್ಲ ಮನೆಯವ್ರು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಾಗಿತ್ತು. ಆದರೆ ಈಗೆಲ್ಲ ಅಷ್ಟೊಂದು ಅರ್ಜೆಂಟ್ ಆಗ್ತಾ ಇದೆ. ನಾನು ಏನು ಮಾಡೋಕ್ಕಾಗಲ್ಲ ರೀ. ಈಗ ನೀವು ಹೇಳಿ, ಇದ್ರಲ್ಲಿ ನಂಗೆ ಯಾವ ಸೀರೆ ಉಪ್ಪುತ್ತೆ ಅಂತ. ರೀ, ಈ ಸೀರೆ ನಮ್ಮ ಅಮ್ಮ ಮದುವೆಗೆ ತಗೊಂಡಿದ್ದು. ನಾನು ಇದ್ದೇ ಉಡ್ಬೋದಾ? ಒಂದ್ಸತಿ ನೋಡಿ ಹೇಳ್ರಿ. ಅಂದಾಗೆ ನಾನು ಕೇಟ್ರಿಂಗ್ ಅವ್ನಿಗೂ ಫೋನ್ ಮಾಡಿದೆ ರೀ. ಅವ್ನು ಕರೆಕ್ಟ್ ಟೈಮ್ ಊಟ ತಂದು ಕೊಟ್ಬಿಡ್ತೀನಿ ಅಂತ ಹೇಳಿದ್ದಾನೆ. ನಿಮ್ಮ ಫೇವ್ರೆಟ್ ಗುಲಾಬ್ ಜಾಮೂನು ಹೇಳಿದ್ದೀನಿ. ನಮ್ಮ ಸುಶಾಂತನ ಫೇವ್ರೆಟ್ ಕ್ಯಾರೆಟ್ ಹಲ್ವಾನು ಹೇಳಿದ್ದೀನಿ ರೀ. ರೀ, ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ.
ನೀವ್ ಏನು ಹೇಳ್ದೆ ಸುಮ್ಮನೆ ಕೂತಿದ್ದೀರಾ? ಏನಾದ್ರು ಮಾತಾಡ್ರಿ. ಸಾವಿತ್ರಿ, ಈಗಲೂ ಹೇಳ್ತಾ ಇದ್ದೀನಿ, ತಪ್ಪು ಮಾಡ್ತಿದ್ಯಾ ನೀನು. ಸುಶಾಂತ್ ಬರೋವರೆಗೂ ಕಾಯೋದಕ್ಕೆ ಏನಾಗಿದೆ ನಿನಗೆ? ಇಷ್ಟೊಂದು ಅವಸರದಲ್ಲಿ ಮಾಡುವಂತ ಎಂಗೇಜ್ಮೆಂಟ್ ಇದು? ನೀವ್ ದಯವಿಟ್ಟು ಸುಮ್ನಿರ್ರಿ. ಈಗ ಆಗಿರೋ ಅವಾಂತರಗಳು ಸಾಲ್ದ? ಸಾವಿತ್ರಿ, ನೀನ್ ಹೀಗೆಲ್ಲ ಮಾಡಿ ಇನ್ನೊಂದು ಅವಾಂತರನ ಎಳ್ದು ಹಾಕೋತಾ ಇದೆಯಾ? ಅಯ್ಯೋ, ಅವನ್ನ ಹೆತ್ತವಳು ರೀ ನಾನು. ನನ್ ಮಗನ್ ಜೀವನ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡ್ತೀನಿ ಹೊರತು ಅದ ಹಾಳು ಮಾಡಲ್ಲ. ಸಾವಿತ್ರಿ, ನಾನು ಹೇಳಿದ್ರು ಸ್ವಲ್ಪ ನೀವ್ ಅರ್ಥ ಮಾಡ್ಕೊಳ್ರಿ. ನನ್ ಮಗನ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ನನಗಿಂತ ಜಾಸ್ತಿ ಯಾರಿಗೆ ಅರ್ಥ ಮಾಡ್ಕೋತಾರೆ? ರೀ, ನಾ ಎಲ್ಲ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿರೋದು. ದಯವಿಟ್ಟು ನನ್ ಜೊತೆ ಇರ್ರಿ. ಇವಳಿಗೆ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಅಲ್ಲ ರೀ, ಮೂರ್ತಿ ಅವ್ರು ಎಲ್ಲಿ ಹೋದ್ರು? ನಮ್ ಸುಶಾಂತನ್ ಕರ್ಕೊಂಡ್ ಬರೋದಕ್ಕೆ ಇಷ್ಟೊತ್ತು ಮಾಡ್ಬೇಕಾ? ಸುಶಾಂತ್ ಎಲ್ಲಿದ್ದಾನೆ? ಮೂರ್ತಿಗೆ ಸಿಕ್ಕನ್ನ ಇವ್ರು ಎಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಾರೆ ಅಂತ ನೀವು ಫೋನ್ ಮಾಡಿ ಕೇಳ್ರಿ. ಒಂದ್ ವೇಳೆ ಅವ್ನು ಬರಲ್ಲ ಅಂದ್ಬಿಟ್ರೆ? ಹೋಗಿರೋದು ಮೂರ್ತಿ ಅಂದಮೇಲೆ ಅವನು ಸುಶಾಂತ್ನ ಕರ್ಕೊಂಡು ಬಂದೇ ಬರ್ತಾನೆ. ಯಾಕೆ ಇಷ್ಟೊಂದು ಒದ್ದಾಡ್ತೀಯ ನೀನು? ತಾಳ್ಮೆಯಿಂದ ಇರು. ನನಗೆ ಯಾಕೋ ನಂಬಿಕೆ ಇಲ್ಲ. ಇರಿ, ನಾನೇ ಫೋನ್ ಮಾಡ್ತೀನಿ. ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ಎತ್ ಮಾತಾಡಕ್ ಏನ್ ದಾಡಿ ಇವ್ರಿಗೆ? ಅವನು ಡ್ರೈವ್ ಮಾಡ್ತಿರ್ಬೋದಮ್ಮ. ರೀ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪುರೋಹಿತರು ಬಂದ್ಬಿಡ್ತಾರೆ. ಅವ್ರು ಪೂಜೆ ಶುರು ಮಾಡ್ತಾರೆ. ನೀವು ದಯವಿಟ್ಟು ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ನಾನು ರೂಮಲ್ಲಿ ಪಂಚಶಾಲೆ ರೆಡಿ ಮಾಡಿಟ್ಟಿರ್ತೀನಿ, ನೀವು ಬಂದ್ಬಿಟ್ಟು ರೆಡಿಯಾಗಿ. ನಿನ್ನ ಈ ಅಸಹನೆಗೆ ಕಾರಣ ಏನು ಅಂತ ನನಗೆ ಗೊತ್ತು ಸಾವಿತ್ರಿ. ಎಲ್ಲಿ ನಮ್ಮ ಮಗ ಆರಾಧನಾ ಕಡೆ ವಾಲ್ಬಿಡ್ತಾನೋ ಅನ್ನೋ ಭಯ. ಅದಕ್ಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನಗೆ ಆರಾಧನೆ ಮೇಲೆ ಕೋಪ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಸಾವಿತ್ರಿ. ಆದರೆ ಶಿವು ಸತ್ರು ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಬದಲಾಗ್ಲಿಲ್ವಲ್ಲ? ಸುಮ್ಮನೆ ಹೇಳ್ದಷ್ಟು ಮಾಡು. ರೇವತಕ್ಕ, ಒಂದ್ ನಿಮಿಷ ಇರಿ. ಇದ್ದಕ್ಕಿದ್ದ ಹಾಗೆ ಕುತ್ತಿಗೆಗೆ ತಾಳಿ ಬಿತ್ತು, ತವ್ರ ಮನೆ ಬಿಟ್ಟು ಹೋಗೋ ಪ್ರಸಂಗ ಬಂದಿದೆ. ಆ ಶಾಕ್ಗೆ ಇವಳು ಈ ರೀತಿ ಹೇಳ್ತಿದ್ದಾಳೆ ಅನ್ಸುತ್ತೆ. ಆರಾಧ್ನಾ, ನಿನ್ನ ಅದೃಷ್ಟಕ್ಕೆ ರಾಜ್ನಂತ ಒಳ್ಳೆ ಮನ್ಸಿನ ಹುಡುಗ, ಅದು ಅಲ್ಲದೆ ನಿನ್ ಗೆಳೆಯ ಆಗಿದ್ದವನೇ ನಿನ್ ಗಂಡನಾಗಿ ಸಿಕ್ಕಿದಾನೆ. ನಿನಗ ಅವ್ರ ಮನೆ ಹೊಸ ಜಾಗ ಅಂತ ಅನ್ಸಲ್ಲ, ಸುಖವಾಗಿರ್ತೀಯ. ಇವತ್ ನೀನ್ ಹೊರಡ್ಬೇಕಮ್ಮ ಅವನ್ ಜೊತೆಗೆ. ಹೋಗು, ಸೀರೆ ಉಟ್ಕೊಂಡ್ ಬಾ. ಮುರುಗೇಶ, ರಾಜ್ನ ಕರ್ಕೊಂಡು ಹೋಗಪ್ಪ.